ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ವಿದ್ಯಾರ್ಥಿನಿಯರಿಗೆ ನನ್ನ ಒಂದು ತುಂಬ ಹೃದಯದ ಧನ್ಯವಾದಗಳು. ಇವತ್ತು ನಾನು ಒಂದು ವಿಷಯ ಮೊದಲನೇದಾಗಿ ಹೇಳೋಕೆ ಇಷ್ಟಪಡ್ತೀನಿ. ಮನೆಯಲ್ಲೂ ವ್ಯಕ್ತಿ ಜನಿಸೋದು ಸಾಧಾರಣ, ಆದರೆ ವ್ಯಕ್ತಿತ್ವ ಅನ್ನೋದು ಪ್ರತಿ ಮನೆಯಲ್ಲೂ ಪ್ರತಿಯೊಬ್ಬರಲ್ಲೂ ಜನಿಸೋದು ಕಷ್ಟ. ಅಂಥ ವ್ಯಕ್ತಿತ್ವ ಪಡ್ಕೊಂಡು ಬರೋರು ತುಂಬ ಅಪರೂಪ ನಮ್ಮ ಸಮಾಜದಲ್ಲಿ. ಅಂಥ ಒಂದು ಅಪರೂಪವಾದ ವ್ಯಕ್ತಿತ್ವವನ್ನು ಅದು ದೇವರ ಆಶೀರ್ವಾದವೋ ಅದೇನೋ ಗೊತ್ತಿಲ್ಲ, ಅದನ್ನು ಪಡ್ಕೊಂಡು ಬಂದಂಥವರು ಅಂಬರೀಷ್ ಅವರು ಅಂತ ನಾನು ತುಂಬ ಗಾಢವಾಗಿ ನಂಬಿದ್ದೀನಿ. ಅಂಬರೀಷ್ ಅವ್ರ ಬಗ್ಗೆ ನಾನು ಏನು ಅಂತ ಹೇಳಿ, ನನಗಿಂತ ಅವ್ರ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿರೋದಂದ್ರೆ ಅದು ಮಂಡ್ಯ ಜಿಲ್ಲೆಯ ಜನಕ್ಕೇನೆ. ಯಾಕೆಂದರೆ ಪ್ರತಿಯೊಂದು ಕಡೆ ನಾನು ಹೋದಾಗ ನನಗೆ ವಿಶೇಷವಾಗಿ ನನಗೆ ಗೊತ್ತಿಲ್ಲದೆ ಇರೋವಂಥ ವಿಷಯಗಳನ್ನು ಅವರಿಂದ ನಾನು ಕೇಳಿ ನಾನು ಸಂತೋಷ ಪಟ್ಟಿರೋ ಸಂದರ್ಭ ತುಂಬ ಇದೆ. ಇವತ್ತು ನಾನು ಏನೇನೋ ಮಾತಾಡಬೇಕು ಅಂತ ನಾನು ಬರುವಾಗ ಅಂದ್ಕೊಂಡು ಬಂದೆ, ಆದರೆ ನಮ್ಮ ಶಂಕರೇಗೌಡರು ಎಷ್ಟು ಚೆನ್ನಾಗಿ ಮಾತಾಡಿ ಅವ್ರ ಬಗ್ಗೆ ಅವ್ರಿಗಾದಂಥ ತುಂಬ ಏನು ಆಳವಾದ ಏನು ನಂಟುತನ ಏನು ಇರಲಿಲ್ಲ ಅಂಬರೀಷ್ ಅವ್ರ ಜೊತೆಲಿ. ಆದ್ರೂ ಆ ಚಿಕ್ಕ ಒಂದು ಇಂಟರಾಕ್ಷನಲ್ಲಿ ಅವ್ರು ಎಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡು ಅಂಬರೀಷ್ ಅವರ ವ್ಯಕ್ತಿತ್ವವನ್ನು ಅತಿ ಸುಂದರವಾಗಿ ಅವರು ವರ್ಣನೆ ಮಾಡಿದ್ದಿದೆಯಲ್ಲ, ಇದಕ್ಕಿಂತ ನಾನು ಹೆಚ್ಚಾಗಿ ಹೇಳೋಕ್ಕಾಗತ್ತೆ ಅಂಬರೀಷ್ ಅವ್ರ ಬಗ್ಗೆ. ನಿಜಕ್ಕೂ ಈ ಒಂದು ಡಾಕ್ಟರ್ ಅಂಬರೀಷ್ ಫೌಂಡೇಶನ್ ಅನ್ನೋದು ನಾವು ಪ್ರತಿಷ್ಠಾಪನೆ ಮಾಡಿರೋ ಉದ್ದೇಶವೇ ಅದು. ಅಂಬರೀಷ್ ಅವರ ಜೀವನ ಒಂದು ಸಂದೇಶವಾಗಿತ್ತು. ಅದು ಅವರು ನಮ್ಮನ್ನು ಅಗಲಿ ಹೋದ ತಕ್ಷಣ ಅದು ಅಲ್ಲಿಗೆ ನಿಲ್ಲಬಾರದು. ಆ ಒಂದು ಅವ್ರ ಜೀವನದಲ್ಲಿ ಏನೇನು ಮಾಡಿದ್ರು ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ನಾನು ಅಭಿಷೇಕ್ ಈ ಒಂದು ಡಾಕ್ಟರ್ ಅಂಬರೀಷ್ ಫೌಂಡೇಶನನ್ನು ನಾವು ಒಂದು ಚಾಲನೆ ಕೊಟ್ಟಿದ್ದು ಕಳೆದ ವರ್ಷ ನವೆಂಬರ್ 24ಕ್ಕೆ. ಆವತ್ತಿನ ದಿನ 3 ಜನಕ್ಕೆ ನಾವು ಸನ್ಮಾನ ಮಾಡಿ ಗೌರವಿಸಿದ್ವಿ. ತುಂಬ ಹೆಮ್ಮೆಯ ವಿಷಯ ನನಗೆ. ಈ ಜಿಲ್ಲೆಯ ಸಂಸದೆಯಾಗಿ ಅಲ್ಲ, ಈ ಜಿಲ್ಲೆಯ ಸೊಸೆಯಾಗಿ ನನಗೆ ಇದು ತುಂಬ ಹೆಮ್ಮೆಯನ್ನು ತಂದುಕೊಟ್ಟಂಥ ವಿಷಯ. ಅಷ್ಟೇ ಅಲ್ಲ, ಇವತ್ತಿನ ದಿನ ನಮ್ಮ ಈ ಸನ್ಮಾನಿತರಿದ್ದಾರಲ್ಲ ಅವರೊಬ್ಬೊಬ್ಬರು ನಮ್ಮ ಈ ಫೌಂಡೇಶನ್ಗೆ ಒಂದು ಆ ಹೆಸರಿಗೆ ಒಂದು ಬೆಲೆಯನ್ನು ಹೆಚ್ಚಾಗಿ ತಂದುಕೊಟ್ಟಂಥ ವ್ಯಕ್ತಿತ್ವ ಅನ್ನೋದು ನನಗೆ ತುಂಬ ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಬ್ಬೊಬ್ಬರ ಒಂದು ಸಾಧನೆಗಳ ಬಗ್ಗೆ ನೀವು ಕೇಳ್ತಾ ಇದ್ರೆ ನಿಜಕ್ಕೂ ನಂಬೋಕೆ ಆಗಲ್ಲ. ಈಗ ಜಯರಾಮ್ ಅವರು ಈ ವಯಸ್ಸಲ್ಲೂ ಇನ್ನೂ ಅವ್ರು ರಿಟೈರ್ ಆಗಿದ್ರೂ ಅಷ್ಟೊಂದು ಕಾಳಜಿ ತಗೊಂಡು ನಮ್ಮ ರೈತರಿಗೆ ಅವರು ಅಷ್ಟು ನೆರವಾಗ್ತಿದ್ದಾರೆ. ಒಂದು ಪಶು ವೈದ್ಯರು ಅನ್ನೋ ಒಂದು ಕಡೆ ಆದರೆ ಅವರು ಸಮಾಜಕ್ಕೆ ತನ್ನದೇ ಆದಂಥ ಒಂದು ದೊಡ್ಡ ಸೇವೆಯನ್ನು ಅವರು ಮಾಡ್ತಾ ಇರೋದು ನಿಜಕ್ಕೂ ನಮ್ಮೆಲ್ಲರಿಗೂ ಒಂದು ಸ್ಫೂರ್ತಿ. ಅದೇ ರೀತಿ ನಮ್ಮ ಶಿಕ್ಷಣ ಒಂದು ನಂಜರಾಜು ಅವರೂ ಅಷ್ಟೇ ಎಷ್ಟೋ ಜನ ಸ್ಟೂಡೆಂಟ್ಸ್ಗೆ ಅವರು ಟ್ಯೂಷನ್ನ ಹೇಳಿಕೊಟ್ಟು ಬಡ ಸ್ಟೂಡೆಂಟ್ಸ್ಗೆ ಅವ್ರ ಕೈಲಾದಂಥ ಎಲ್ಲ ಕಡೆಗೂ ಹೋಗಿ ಅವರು ಅಷ್ಟು ಚೆನ್ನಾಗಿ ಅವ್ರನ್ನ ಹೇಳ್ಕೊಟ್ಟು ಈಗ ಮಂಡ್ಯ ಜಿಲ್ಲೆಯಲ್ಲಿ ಇಷ್ಟೊಂದು ಒಳ್ಳೆ ಮಾರ್ಕ್ಸ್ನ ಈಗ ನೋಡ್ತಿದ್ದೆ ಸರ್ಕಾರಿ ಶಾಲೆಗಳಲ್ಲೂ ಅವರು ಅಷ್ಟು ಮಾರ್ಕ್ಸ್ ತಗೊಂಡು ಬರ್ತಾ ಇದ್ದಾರೆ ಅಂದರೆ ಅವ್ರಿಗೊಂದು ಸ್ವಲ್ಪ ನಾವು ಎಂಕರೇಜ್ಮೆಂಟ್ ಕೊಟ್ಟರೆ ಯಾವ ಮಟ್ಟಕ್ಕೆ ನಮ್ಮ ಒಂದು ಸ್ಟೂಡೆಂಟ್ಸು ನಮ್ಮ ಜಿಲ್ಲೆಯಿಂದ ಎಷ್ಟೆಷ್ಟು ಅಚೀವರ್ಸ್ ಇಲ್ಲಿಂದ ನಾವು ತರ್ಬೋದು ಅನ್ನೋದು ನೀವು ಯೋಚನೆ ಮಾಡಬೇಕಾಗಿದೆ. ಆಮೇಲೆ ಶಂಕರೇಗೌಡರು ನೀವು ತುಂಬ ಒಳ್ಳೆ ಸಲಹೆ ಕೊಟ್ಟಿದ್ದೀರಾ. ನಿಜಕ್ಕೂ ನನಗೆ ತುಂಬ ಇಷ್ಟ ಆಯಿತು. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನಮ್ಮ ಜಿಲ್ಲೆಯ ಸ್ಟೂಡೆಂಟ್ಸ್ನ ನಾವು ಒಂದು ರೀತಿ ದತ್ತು ತಗೊಂಡು ಅವರ ವಿದ್ಯಾಭ್ಯಾಸಕ್ಕೆ ನಾವು ನೆರವಾದರೆ ನಾಳೆ ದಿನ ಅವರೂ ಈ ಫೌಂಡೇಶನ್ ಮೂಲಕ ಬೇರೆ ವಿದ್ಯಾರ್ಥಿಗಳಿಗೆ ಅವರೂ ಒಂದು ನೆರವಾಗ್ತಾರೆ ಅನ್ನೋ ಒಂದು ವಿಷಯ ಇದೆಯಲ್ಲ, ಇದು ನಿಜಕ್ಕೂ ನಮಗೆ ತಟ್ಟಿಲ್ಲ.
ಇದನ್ನ ಖಂಡಿತ ಇದನ್ನು ನಾನು ಗಂಭೀರವಾಗಿ ತಗೊಂಡು ಇದನ್ನು ಆದಷ್ಟು ಬೇಗ ನಾವು ಯಾವ ರೀತಿ ನಮ್ಮ ಫೌಂಡೇಶನ್ಗೆ ಈ ಒಂದು ಇದನ್ನು ಅನ್ವಯ ಮಾಡೋದು ಅನ್ನೋದು ಯೋಚನೆ ಮಾಡಿ ನಿಮಗೂ ತಿಳಿಸ್ತೀನಿ. ನಿಮ್ಮ ಸಲಹೆಯನ್ನು ಮುಂದಕ್ಕೆ ನಾನು ನಿಮ್ಮ ಮಾರ್ಗದರ್ಶನವನ್ನು ತಗೊಂಡು ನಾವು ಈ ಒಂದು ಕೆಲಸವನ್ನು ಮಾಡ್ತೀನಿ ಅನ್ನೋವಂಥ ಮಾತನ್ನು ಈ ವೇದಿಕೆ ಮೂಲಕ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಷ್ಟೇ ಅಲ್ಲ, ಈ ಜಿಲ್ಲೆಯ ಜನತೆ ಮೊದಲಿಂದು ಅಂಬರೀಷ್ ಅವರನ್ನು ನೀವು ಯಾವ ರೀತಿ ಪ್ರೀತಿ ಅಭಿಮಾನ ಒಂದು ರೀತಿ ಬೆಳೆಸಿ ಸಾಕಿ ಬಂದವರು ನೀವು. ಅವರಿಗೆ ಅಂಬರೀಷ್ ಅವರನ್ನ ಕರ್ನಾಟಕದಲ್ಲಿ ಎಲ್ಲೇ ಹೋದ್ರು ಎಲ್ಲರೂ ಪ್ರೀತಿಸೋರು, ಎಲ್ಲರೂ ಅಭಿಮಾನದಿಂದ ಆಸೆ ಪಡೋರು. ಅಂಬರೀಷ್ನ ನೋಡಬೇಕು, ಅಂಬರೀಷ್ ಅವ್ರ ಜೊತೆ ಮಾತಾಡಿಸ್ಬೇಕು ಅನ್ನೋದು. ಬಟ್ ಅಂಬರೀಷ್ ಅವರು ಎಲ್ಲಿ ಆಸೆ ಪಡೋರು ಅಂದರೆ ಅವರು ಮಂಡ್ಯ ಜಿಲ್ಲೆಯ ಜನತೆನ ನೋಡೋಕ್ಕೆ, ಅವ್ರ ಜೊತೆಲಿ ಇರೋಕ್ಕೆ. ಬೆಳಗ್ಗೆ ಅವ್ರು ಕೆಳಗೆ ಬಂದ ತಕ್ಷಣ ಅಷ್ಟು ಜನ ಮಂಡ್ಯದವ್ರು ನಮ್ಮ ಮನೆಗೆ ಬಂದರೆ ಅವ್ರು ಅಷ್ಟೇ ಖುಷಿ ಪಡ್ತಾ ಇದ್ರು. ಇನ್ನೊಂದು ವಿಷಯ ಏನು ಅಂತಂದರೆ, ಅಂಬರೀಷ್ ಅವರು ಇದ್ದಂಥ, ಅವರು ಜೀವಂತವಾಗಿ ಇದ್ದಂಥ ಕೊನೆಯ ವರ್ಷದವರೆಗೂ ಅವರ ಹುಟ್ಟುಹಬ್ಬದ ದಿನ ಸಾವಿರಾರು ಸಂಖ್ಯೆಯಲ್ಲಿ ಕರ್ನಾಟಕದ ಮೂಲ ಮೂಲೆಯಿಂದಲೂ ಅವರ ಅಭಿಮಾನಿಗಳು ಜನ ಅವರನ್ನು ನೋಡೋಕೆ ಬಂದು ಅವ್ರ ಜೊತೆಲಿ ಆ ಹುಟ್ಟುಹಬ್ಬವನ್ನು ಒಂದು ಸಂಭ್ರಮದಿಂದ ಆಚರಣೆ ಮಾಡ್ತಾ ಇರೋರು. ಆದರೆ ನಾನು ಅವರ ಒಂದು ಅಗಲಿಕೆ ನಂತರ ನಾನು ಮಂಡ್ಯ ಜಿಲ್ಲೆಯ ಜನತೆಗೆ ಒಂದು ಮಾತನ್ನು ಕೊಟ್ಟಿದ್ದೆ. ಇನ್ನು ಮುಂದೆ ನಾನು ಬರ್ತೀನಿ ಜಿಲ್ಲೆಗೆ, ಪ್ರತಿ ವರ್ಷ ಅಂಬರೀಷ್ ಅವರ ಹುಟ್ಟುಹಬ್ಬವನ್ನು ನಾನು ಮಂಡ್ಯದಲ್ಲೇ ಆಚರಣೆ ಮಾಡ್ತೀನಿ, ಅಂಬರೀಷ್ ಅವರ ಅಭಿಮಾನಿಗಳ ಜೊತೆಯಲ್ಲಿ ನಾನು ಆಚರಿಸ್ತೀನಿ ಅಂತ ಹೇಳ್ತೀನಿ. ಇದೇ ಮಾತನ್ನ 6 ವರ್ಷಗಳಿಂದ, ಇದು 6ನೇ ವರ್ಷ, ಪ್ರತಿ ವರ್ಷ ನಾನು ಅಭಿಷೇಕ್ ಇಲ್ಲಿಗೆ ಬಂದು ನಿಮ್ಮ ಜೊತೆಲೆ ನಾವು ಅಂಬರೀಷ್ ಅವರ ಈ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ವಿ. ಇವತ್ತು ಈ ಒಂದು ವರ್ಷದಿಂದ ಇದಕ್ಕೆ ಇನ್ನೂ ಒಂದು ಅರ್ಥಪೂರ್ಣವಾದ ಒಂದು ಬೆಲೆ ಸಿಕ್ಕಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ.